ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸೌಮ್ಯ ರುದ್ರೇಶ್ ಬ್ಲಾಗ್ಸ್. ಇವತ್ತಿನ ಇಡೀ ದಿನದ ರೂಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಮೊದಲನೇದಾಗಿ ಶುಭೋದಯ. ಗುಡ್ ಮಾರ್ನಿಂಗ್ ಎಲ್ರಿಗೂ ಕೂಡ. ಹಾಗೆ ಇವತ್ತು ನಾನು ರಾತ್ರಿನೇ ಬಾದಾಮಿ ಎಲ್ಲ ನೆನೆ ಇಟ್ಟಿರ್ತೀನಿ. ಹಾಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ನೆನ್ನೆನೇ ದೋಸೆಗೆ ಹಾಕಿದ್ದೆ. ದೋಸೆಗೆಲ್ಲ ರುಬ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದೇ ಬ್ಯಾಟರಲ್ಲಿ ನಾನು ಪಡ್ಡು ಕೂಡ ಮಾಡ್ತೀನಿ. ದೋಸೆ ಪಡ್ಡು ಎರಡನ್ನೂ ಮಾಡ್ತೀನಿ. ಬಟ್ ಇಡ್ಲಿ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇಡ್ಲಿಗೆ ಸ್ವಲ್ಪ ತರಿ ಥರ ರುಬ್ಬೇಕಾಗುತ್ತೆ. ನಾವು ಜಾಸ್ತಿ ರವೆ ಇಡ್ಲಿನೇ ಮಾಡೋದು. ಅಕ್ಕಿ ಇಡ್ಲಿನೂ ಒಂದೊಂದು ಸತಿ ಮಾಡ್ತಿರ್ತೀನಿ. ಅಕ್ಕಿ ತಟ್ಟೆ ಇಡ್ಲಿಗೆ ಸ್ವಲ್ಪ ತರಿ ಥರ ರುಬ್ಕೋಬೇಕಾಗುತ್ತೆ. ಈ ಪಡ್ಡು ದೋಸೆಗಾದರೆ ಸ್ವಲ್ಪ ನೈಸಾಗಿ ರುಬ್ಬೇಕಾಗುತ್ತೆ. ಇವತ್ತು ದೋಸೆ ಮಾಡ್ಕೊಳ್ಳೋಣ ಅಂತೇಳಿ ಇಲ್ಲಿ ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಮೆಣಸಿನ್ಕಾಯಿ ಫ್ರೈ ಮಾಡ್ತಾ ಜೊತೆಗೆ ಬಾದಾಮಿ ಸಿಪ್ಪೆ ಕೂಡ ತೆಗ್ದಿಟ್ಕೊತಾ ಇದ್ದೀನಿ. ಬಾದಾಮಿ ಸಿಪ್ಪೆ ಸಹಿತ ತಿನ್ನೋದು ಅಷ್ಟೊಂದು ಒಳ್ಳೆಯದಲ್ಲ. ಹಾಗಾಗಿ ರಾತ್ರಿನೇ ನೆನೆ ಇಟ್ಬಿಟ್ಟು, ಅಥವಾ ನೆನೆ ಇಡೋದು ಮರ್ತೋಯ್ತು ಅಂದರೆ ಬೆಳಿಗ್ಗೆ ಸ್ವಲ್ಪ ಬಿಸಿನೀರು ಹಾಕಿ ನೆನೆ ಇಟ್ಟರು ಕೂಡ ಒಂದು ಅರ್ಧ ಗಂಟೆಗೆಲ್ಲ ನೆಂದುಬಿಡುತ್ತೆ. ಸಿಪ್ಪೆ ತೆಗೆದು ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಬಾದಾಮಿ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಮಕ್ಕಳು ಲಂಚ್ ಬಾಕ್ಸ್ಗೂ ಕೂಡ ಕಳಿಸೋದ್ರಿಂದ ಸ್ವಲ್ಪ ಜಾಸ್ತಿನೇ ನೆನೆ ಇಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು, ನಾವು ಸಮ್ಮರಲ್ಲಿ ಸ್ವಲ್ಪ ಕಾಫಿ ಟೀನ ಕಡಿಮೆ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಜೀರಿಗೆ ಟೀ ಮಾಡ್ಕೋತಾ ಇದ್ದೀನಿ. ಜೀರಿಗೆ ಬದಲಿಗೆ ನೀವು ಇದನ್ನು ಹಾಕ್ಕೋಬೋದು, ಸೋಂಪು ಕಾಳನ್ನ ಯೂಸ್ ಮಾಡ್ಕೋಬೋದು. ಹಾಗೆ ಚಕ್ಕೆನ ಯೂಸ್ ಮಾಡ್ಕೊಂಡು ಕೂಡ ಮಾಡ್ಕೋಬೋದು. ಸಮ್ಮರಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದರಿಂದ ಹೀಟ್ ಆಗುತ್ತೆ ಅನ್ನೋರು ಈ ಮೆಣಸನ್ನು ಆದಷ್ಟು ಸ್ವಲ್ಪ ಕಡಿಮೆ ಬಳಸ್ಕೊಳ್ಳಿ. ಈಗ ನಾನೇನು ಮಾಡಿದ್ದೀನಪ್ಪ ಇವತ್ತು ಅಂದರೆ ಜೀರಿಗೆ ಮತ್ತು ದಾಲ್ಚಿನ್ನಿ ಚಕ್ಕೆ ಚೂರುಗಳನ್ನ ಒಂದೆರಡು ಚೂರುಗಳನ್ನ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನು ಸೋಸ್ಕೊಂಡು ಕುಡಿತಾ ಇದ್ದೀವಿ. ಒಂಥರ ಡಿಫ್ರೆಂಟ್ ಟೇಸ್ಟು ಚೆನ್ನಾಗಿರುತ್ತೆ. ಅಭ್ಯಾಸ ಮಾಡಿಕೊಂಡ್ರೆ ಅದನ್ನು ಕುಡಿತಾನೆ ಇರಬೇಕು ಅಂತ ಅನಿಸುತ್ತೆ. ಅದು ಕುಡಿಯೋಕ್ಕಾಗಲ್ಲ ಅನ್ನೋ ರೀತಿನೇನಿರಲ್ಲ. ಆರೋಗ್ಯದ ದೃಷ್ಟಿಯಿಂದ ನೋಡಿದ್ರೆ ನಮ್ಮ ಜೀರ್ಣಶಕ್ತಿಗೆ ಜೀರಿಗೆ ತುಂಬ ಸಹಕಾರಿ. ಹಾಗೆ ಚಕ್ಕೆ ಕೂಡ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಚಕ್ಕೆ ಕುದಿಸಿ ಕುಡಿಯೋದ್ರಿಂದ, ದಾಲ್ಚಿನ್ನಿ ಚಕ್ಕೆನ. ಈಗ ಜೀರಿಗೆ ಮತ್ತು ಚಕ್ಕೆಯ ಒಂದು ಟೀ ರೆಡಿ ಆಯಿತು. ಈಗ ಅದನ್ನು ಕುಡಿದು ಮುಂದಿನ ಕೆಲಸನ ಶುರು ಮಾಡ್ತೀನಿ. ಹಾಗೆ ಇವತ್ತೇನಪ್ಪ ಅಂದರೆ ಕಾಯಿ ಚಟ್ನಿಗಿಲ್ಲಿ ನಾನು ಯೂಶ್ವಲಿ ಪಡ್ಡು ದೋಸೆ ಈ ಥರದ್ದೆಲ್ಲ ಮಾಡಿದಾಗ ಕಾಯಿ ಚಟ್ನಿನೇ ಜಾಸ್ತಿ ಮಾಡೋವಂಥದ್ದು. ಕಡಲೆಬೀಜದ ಚಟ್ನಿ ಕೂಡ, ಶೇಂಗಾ ಚಟ್ನಿ ಕೂಡ ಮಾಡ್ತೀವಿ. ಜಾಸ್ತಿ ಮಾಡೋದಂದರೆ ನಾವು ಕಾಯಿ ಚಟ್ನಿನೇ. ಅದಕ್ಕಾಗಿ ಕಾಯಿನ ಈ ಥರ ನಾನು ತಗೊಂಡು ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿರೋ ತೆಂಗಿನಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಹಾಗೆ ಹುರಿದಿಟ್ಟಿರೋ ಹಸಿರುಮೆಣ್ಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು, ನಿಮಗೆ ತೆಳ್ಳಗೆ ಬೇಕಂದರೆ ತೆಳ್ಳಗೆ, ಗಟ್ಟಿಗೆ ಬೇಕಂದರೆ ಗಟ್ಟಿಗೆ ಮಾಡ್ಕೋಬೋದು ಈ ಚಟ್ನಿನ. ಮಕ್ಕಳು ಬಾಕ್ಸ್ಗೆ ನಾನು ಈರುಳ್ಳಿ ಪಲ್ಯ ಥರ ಮಾಡಿ ಹಾಕ್ತಾಯಿದ್ದೀನಿ. ಚಟ್ನಿ ಒಂದೊಂದು ಸತಿ ಸಾಂಬಾರಲ್ಲಿ ಮಧ್ಯಾಹ್ನದ ತನಕ ಇರೋದಿಲ್ಲ. ಬೆಳಿಗ್ಗೆ ಸ್ವಲ್ಪ ಸ್ನ್ಯಾಕ್ಸಿಗೆ ಕೂಡ ಇವನು ಟಿಫನ್ ಮಾಡೋದಿಲ್ಲ, ಹಾಗಾಗಿ ತೊಗೊಂಡೋಗ್ತಾನೆ. ಬೆಳಿಗ್ಗೆ ಒಂದು ಬಾಕ್ಸಿಗೆ ಮಾತ್ರ ಸ್ವಲ್ಪ ಚಟ್ನಿ ಹಾಕ್ತಾಯಿದ್ದೀನಿ. ಪಲ್ಯನೇ ಜಾಸ್ತಿ ಹಾಕೋದು, ಯಾಕೆಂದರೆ ಚಟ್ನಿ ಬೇಸಿಗೆನಲ್ಲಿ ಕಾಯಿ ಚಟ್ನಿ ಬೇಗ ಹಾಳಾಗಿಬಿಡುತ್ತೆ. ಹಾಗಾಗಿ ಅದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಇದಕ್ಕೆ ಒಗ್ಗರಣೆ ಕೂಡ ಮಾಡ್ಕೋತಾ ಇದ್ದೀನಿ. ಅದರ ರುಚಿ ಇನ್ನೂ ಜಾಸ್ತಿ ಆಗುತ್ತೆ, ಚೆನ್ನಾಗೂ ಇರುತ್ತೆ. ನಾನು ಈ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೊಂಡಿದ್ದೀನಿ. ನನಗೆ ದೋಸೆಗೆ, ಪಡ್ಡಿಗೆ ತುಂಬ ಗಟ್ಟಿ ಆಗೋದ್ರೆ ಚಟ್ನಿ ನಮ್ಮ ಮನೇಲಿ ಅಷ್ಟೊಂದು ಇಷ್ಟಪಡಲ್ಲ. ಹಾಗಾಗಿ ಸ್ವಲ್ಪ ತೆಳ್ಳಗೇನೆ ನಾನು ಮಾಡ್ಕೊತಾ ಇದ್ದೀನಿ. ಕಾಯಿ ಚಟ್ನಿ ಮಾಡಿದ ನಂತರ ನಾನು ದೋಸೆ ಹಿಟ್ಟನ್ನ ಇವಾಗೀಗ ಎಷ್ಟು ಬೇಕೋ ಅಷ್ಟನ್ನು ಎತ್ತಿಟ್ಕೊಂಡು ಉಳಿದ ಹಿಟ್ಟನ್ನು ನಾನು ಫ್ರಿಜ್ಜಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಗೆ ಸೋಡಾನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹಿಟ್ಟಿಗೆ ನಾವು ಅವಲಕ್ಕಿನ ನೆನೆಸ್ಬಿಟ್ಟು ಹಾಕೋದ್ರಿಂದ, ಈ ಗಟ್ಟಿ ಅವಲಕ್ಕಿ, ತಿಂಡಿ ಅವಲಕ್ಕಿ ಎಲ್ಲ ಬರುತ್ತಲ್ಲ, ತಿಂಡಿ ಮಾಡ್ಕೊಳ್ತೀವಲ್ಲ, ಅದೇ ಅವಲಕ್ಕಿನ ನೆನೆಸ್ಬಿಟ್ಟು ರುಬ್ಬೋವಾಗ ಹಾಕಿದ್ರೆ ತುಂಬ ಸ್ಮೂತಾಗಿ ಮತ್ತು ಕ್ರಿಸ್ಪಾಗೂ ಕೂಡ ಸ್ಮೂತಾಗಿ ಸಾಫ್ಟಾಗಿ ದೋಸೆಗಳು ಬರುತ್ತೆ. ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ಕೂಡ, ಮಕ್ಕಳು ಲಂಚ್ ಬಾಕ್ಸ್ಗೂ ಕೂಡ ದೋಸೆಗಳು ಸಾಫ್ಟಾಗೇ ಇರುತ್ತೆ, ಚೆನ್ನಾಗಿರುತ್ತೆ. ಹಾಗೆ ಕೆಲವರು ಮಂಡಕ್ಕಿ ಕೂಡ ಹಾಕ್ಕೊಳ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ನಾನು ಅವಲಕ್ಕಿ ಹಾಕ್ಕೊಂಡು ಪಡ್ಡಿಗಾಗಲಿ ದೋಸೆಗಾಗಲಿ ಅವಲಕ್ಕಿನ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರ್ತವೆ. ಹಾಗೆ ಏನಪ್ಪ ಅಂತಂದರೆ ತುಂಬ ದಪ್ಪಗೆ ಮಾಡ್ಕೊಂಡ್ರೂ ಕೂಡ ನಿಮಗೆ ಸಾಫ್ಟಾಗೇ ಇರುತ್ತೆ. ನಾನು ಸ್ವಲ್ಪ ಮೀಡಿಯಮ್ಮಾಗೆ ಮಾಡ್ಕೊಳ್ತೀನಿ ಯಾವಾಗ್ಲೂ ದೋಸೆ ಅಥವಾ ಪಡ್ಡು ಏನಾದರೂ ಮಾಡ್ಕೊಳ್ಬೋದು. ಈ ಒಂದು ಬ್ಯಾಟರಲ್ಲಿ ಇಡ್ಲಿ ಬರಲ್ಲ. ನಾವು ಯೂಶ್ವಲಿ ಮನೇಲಿ ರವೆ ಇಡ್ಲಿ ಮತ್ತು ಅಕ್ಕಿ ಇಡ್ಲಿ ಮಾಡುವಾಗ ಅಕ್ಕಿನ ತರಿಯಾಗಿ ರುಬ್ಕೊಂಡು ಮಾಡಿದ್ರೂ ಕೂಡ ತುಂಬ ಸಾಫ್ಟಾಗಿ, ತಟ್ಟೆ ಇಡ್ಲಿ ಮಾಡ್ಕೊಂಡ್ರಂತೂ ತುಂಬ ಚೆನ್ನಾಗಿ ಬರ್ತವೆ. ಸೊ ಈ ಒಂದು ದೋಸೆನ ನಾನು ತುಂಬ ಮೀಡಿಯಮ್ಮಾಗೆ ಹಾಕ್ಕೊಳ್ತೀನಿ ಯಾವಾಗ್ಲೂ. ದೋಸೆ ಎಲ್ಲ ಹಾಕಿದ ನಂತರ ಈಗ ಲಂಚ್ ಬಾಕ್ಸ್ಗೂ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಚಟ್ನಿ ಏನಾಗ್ಬಿಡುತ್ತಪ್ಪ ಅಂದರೆ ಸಮ್ಮರ್ ಆಗಿರೋದ್ರಿಂದ
ಹಾಳಾಗೋ ಚಾನ್ಸಸ್ ಇರುತ್ತೆ, ಮಧ್ಯಾಹ್ನದಷ್ಟೊತ್ತಿಗೆ ಇರೋದೇ ಇಲ್ಲ ಚಟ್ನಿ. ಹಾಗಾಗಿ ಈರುಳ್ಳಿ ಪಲ್ಯ ಮಾಡಿಕೊಡ್ತಾ ಇದ್ದೀನಿ. ಇಲ್ಲ ದಾಲು ಈ ಥರದ್ದು ಏನಾದರೂ ದೋಸೆ ಜೊತೆಗೆ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ದೋಸೆ ಜೊತೆಗೆ ನಾನು ಪಲ್ಯನ ಹಾಕ್ತಾಯಿದ್ದೀನಿ. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳ್ಸಿದ ನಂತರ ನಾನು ಕೂಡ ಸ್ನಾನ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡೋಣ ಅಂತೇಳಿ ಕೂತ್ಕೊಂಡೆ. ಈರುಳ್ಳಿ ಪಲ್ಯ, ಕಾಯಿ ಚಟ್ನಿ ಜೊತೆ ನನಗೆ ಮೊಸರು ಇರಬೇಕು. ಹಾಗಾಗಿ ಬೇಗ ಬೇಗ ತಿಂಡಿನೂ ಕೂಡ ಮುಗಿಸ್ಕೊಂಡು ಲಂಚ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಲಂಚ್ಗೆ ಇವತ್ತು ಯಾವುದೇ ರೀತಿ ಸಾಂಬಾರು ಏನೂ ಮಾಡಲಿಲ್ಲ. ತುಂಬ ಬಿಸಿಲಿರೋದ್ರಿಂದ ಮೊಸರನ್ನ ಮಾಡ್ಕೊಳ್ಳೋಣ ಅಂತೇಳಿ ರಾತ್ರಿ ಅನ್ನ ಮಿಕ್ಕಿದ್ರೆ ಸ್ವಲ್ಪ ಮೊಸರು ಮತ್ತು ಹಾಲನ್ನು ಹಾಕ್ಕೊಂಡು ಕಲಿಸ್ಕೊಂಡು ಅದಕ್ಕೆ ಹಸಿ ಈರುಳ್ಳಿ, ಕೊತ್ತಂಬರಿ ಎಲ್ಲ ಹೆಚ್ಚಾಕೊಂಡ್ಬಿಟ್ಟು ಸ್ವಲ್ಪ ಒಗ್ಗರಣೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮೊಸರನ್ನ. ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು ಹಾಗೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಈರುಳ್ಳಿನ ಹಾಕಿಲ್ಲ, ಈರುಳ್ಳಿ ಹಸಿಯಾಗೇ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಮೊಸರನ್ನ. ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಬೇಸಿಗೆನಲ್ಲಂತೂ ತುಂಬ ತಂಪಾದಂತಹ ಆಹಾರ ಅಂತ ಹೇಳ್ಬೋದು. ಮೊಸರನ್ನ ರೆಡಿ ಆಯಿತು. ಹಾಗೆ ಚಪಾತಿ ಜೊತೆ, ರೊಟ್ಟಿ ಜೊತೆ ಒಂದು ಚಟ್ನಿ ರೆಸಿಪಿ ತೋರಿಸ್ತೀನಿ ಇವತ್ತು. ನಾನು ಆಲ್ರೆಡಿ ಈ ರೆಸಿಪಿನ ಶೇರ್ ಮಾಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ. ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡಿಕೊಂಡು ಬೆಳ್ಳುಳ್ಳಿ, ಕೊತ್ತಂಬರಿ, ಜೀರಿಗೆ, ಉಪ್ಪು ಹಾಕ್ಕೊಂಡು ನಾನು ಕಲ್ಲಲ್ಲಿ ಕುಟ್ಕೋತಾ ಇದ್ದೀನಿ. ಈ ಥರ ಕುಟ್ಟಿ ಮಾಡೋದ್ರಿಂದ ಅಂತೂ ಅದರ ರುಚಿ ಇನ್ನೂ ಡಬಲ್ ಆಗುತ್ತೆ ಅಂತ ಹೇಳ್ಬೋದು. ಮಿಕ್ಸಿಗೆಲ್ಲ ಹಾಕ್ಕೊತೀರಾ ಅಂದರೆ ತುಂಬ ನೈಸ್ ಪೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಸ್ವಲ್ಪ ತರಿ ಥರ ಇದ್ದರೆ ಈ ಚಟ್ನಿ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಅಥವಾ ತುಪ್ಪದ ಜೊತೆ ಹಾಕ್ಕೊಂಡು ತಿಂತಾಯಿದ್ರೆ ರೊಟ್ಟಿ ಚಪಾತಿಗಂತೂ ಸಖತ್ತಾಗಿರುತ್ತೆ. ಅದಲ್ಲದೆ ಬಿಸಿ ಅನ್ನಕ್ಕೆ ಕೂಡ ನೀವು ತುಪ್ಪ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡ್ರಂತೂ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಚಟ್ನಿ ಪುಡಿಗಳು ಖಾಲಿಯಾಗಿತ್ತು. ಇದು ಗೊತ್ತಲ್ಲ, ಅಗಸೆ ಬೀಜ. ಅಗಸೆ ಬೀಜದ ಚಟ್ನಿ ಪುಡಿ ತುಂಬ ಚೆನ್ನಾಗಿರುತ್ತೆ. ಹೆಲ್ತ್ ವೈಸ್ ನೋಡೋದಾದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಹಾಗೆ ತುಂಬ ಪಲ್ಯಗಳಿಲ್ದಾಗ, ಯಾವುದೇ ರೀತಿ ಚಟ್ನಿ ಪಲ್ಯ ಏನೂ ಇಲ್ಲದಾಗ ಈ ಥರ ಚಟ್ನಿ ಪುಡಿ ಇತ್ತು ಅಂದರೆ ಮೊಸರು ಹಾಕ್ಕೊಂಡು ನಾವು ತಿನ್ಬೋದು. ದೋಸೆ ಜೊತೆ, ಇಡ್ಲಿ ಜೊತೆ, ಹಾಗೆ ತಾಳಿಪಟ್ಟು ಈ ಥರದ್ದು ಎಲ್ಲದ್ರ ಜೊತೆ ಇದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ರೊಟ್ಟಿ ಚಪಾತಿಗೆ ಅಷ್ಟೇ ಅಲ್ಲದೇನೆ ಅಗಸೆ ಬೀಜದ ಪುಡಿನೂ ಕೂಡ ತೋರಿಸಿದ್ದೀನಿ. ಚೆನ್ನಾಗಿ ಅಗಸೆ ಬೀಜನ ಚೆನ್ನಾಗಿ ಹುರ್ಕೋಬೇಕು. ಪಟ ಅಂತ ಸಿಡಿಯುತ್ತದು. ಅಲ್ಲಿವರೆಗೂ ಸ್ವಲ್ಪ ರೋಸ್ಟ್ ಮಾಡ್ಕೊಂಡ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಖಾರ ಪುಡಿ, ಒಣಮೆಣಸಿನ್ಕಾಯಿ ಕೂಡ ಹಾಕೋಬೋದು. ಖಾರ ಪುಡಿ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಉಪ್ಪು, ಚೂರು ಹುಣಸೆಹಣ್ಣೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಮುಗೀತು. ಅಗಸೆ ಬೀಜದ ಚಟ್ನಿ ಪುಡಿ ರೆಡಿ ಆಯಿತು. ಬಹಳ ದಿನಗಳ ಕಾಲ ಕೂಡ ಇದನ್ನು ಇಟ್ಟು ನೀವು ಸ್ಟೋರ್ ಮಾಡಿಟ್ಟು ಕೂಡ ಬಳಸ್ಕೋಬೋದು. ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಿಲ್ಲ. ಆಲ್ರೆಡಿ 2:30-3 ಗಂಟೆ ಟೈಮ್ ಆಯಿತು. ನಾನು ಕೂಡ ಲಂಚ್ನ ಮುಗಿಸಿ ಅಷ್ಟೊತ್ತಿಗೆ ಮಕ್ಕಳು ಬೇಗ ಬಂದುಬಿಟ್ರು. ಇವತ್ತು 4 ಗಂಟೆಗೆಲ್ಲ ಬಿಟ್ಬಿಡುತ್ತೆ. 4 ಗಂಟೆಗೆಲ್ಲ ಮಗಳು ಬಂದುಬಿಡ್ತಾಳೆ, 4:15ಗೆಲ್ಲ ಮಗ ಬರ್ತಾನೆ. ಅವ್ರಿಗೂ ಕೂಡ ಇವತ್ತು ಮ್ಯಾಗಿ ಕೇಳಿದರು, ಬೇಕೇ ಬೇಕು ಅಂತ. ಯೂಶ್ವಲಿ ತುಂಬ ಕಡಿಮೆ ನಾನು ಮ್ಯಾಗಿ ಮಾಡಲ್ಲ ಜಾಸ್ತಿ. ಇವತ್ತು ಬೇಕು ಅಂತ ಅಂದಿದ್ದಕ್ಕೆ ಇವತ್ತೊಂದು ದಿನ ಮ್ಯಾಗಿ ಮಾಡಿ, ಅದಾದ ನಂತರ ನಮ್ಮ ಮನೆಯವರು ನನಗೆ ನನ್ನ ಮೊಬೈಲು ತುಂಬ ಹಾಳಾಗಿಬಿಟ್ಟಿತ್ತು. ಮೊದಲಿದ್ದಿದ್ದ ಮೊಬೈಲ್ ಬಂದು OnePlus. ಈಗ ತುಂಬ ಹಾಳಾಗಿತ್ತು ಮೊಬೈಲು. ಏನೋ ಸಾಫ್ಟ್ವೇರ್ ಅಪ್ಡೇಟ್ ಅಂತ ಲೈನ್ ಎಲ್ಲ ಬರೋಕ್ಕೆ ಶುರುವಾಯಿತು, ಡಿಸ್ಪ್ಲೇ ಹೋಗಿಬಿಟ್ಟಿತ್ತು. ಹಾಗಾಗಿ ತುಂಬ ಕಷ್ಟ ಆಗ್ತಿತ್ತು ನನಗೆ ಎಡಿಟ್ ಮಾಡೋಕ್ಕಾಯಿತು ಪ್ರತಿಯೊಂದಕ್ಕೂ ಕೂಡ. ಹಾಗಾಗಿ ನಾನು ಹೊಸ ಮೊಬೈಲ್ ತೆಗೆದುಕೊಳ್ಳೋಣ ಅಂತ ಶಾಪಿಗೆ ಬಂದ್ವಿ. ಹಾಗೆ ಇಲ್ಲಿ ನಾನು ತೆಗೆದುಕೊಂಡಿರೋ ಮೊಬೈಲ್ ಬಂದು ವಿವೋ 29 Pro. ತುಂಬ ಚೆನ್ನಾಗಿದೆ. ಕ್ಲಾರಿಟಿ ವೈಸ್ ಮಾತ್ರ ತುಂಬ ಚೆನ್ನಾಗಿದೆ ಮೊಬೈಲು. ಆದರೆ ಒಂದು ಏನಪ್ಪ ಫಾಲ್ಟ್ ಅಂದರೆ ಅದರಲ್ಲಿ ಸೌಂಡ್ ಎಫೆಕ್ಟು ಅಷ್ಟೊಂದಿಲ್ಲ ಅನ್ನಿಸ್ತು ನನಗೆ. ಈ OnePlusಗೆಲ್ಲ ಕಂಪೇರ್ ಮಾಡಿದ್ರೆ ಸೌಂಡ್ ಸ್ವಲ್ಪ ಕಡಿಮೆ ಅದರಲ್ಲಿ. ಇನ್ನು ಅದರ್ವೈಸ್ ಇನ್ನು ಕ್ಲಾರಿಟಿ, ನಮಗೆ ವೀಡಿಯೋ ನಾವು ವ್ಲಾಗ್ ಮಾಡೋಕ್ಕೆ, ಈ ಥರದ್ದು ವೀಡಿಯೋಸ್ ಎಲ್ಲ ಮಾಡೋಕ್ಕೆ, ಫೋಟೋಸ್ ಅಂತೂ ಸಖತ್ತಾಗಿ ಬರುತ್ತೆ. ಅದರ ಫೀಚರ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಫೋಟೋ, ವಿಡಿಯೋ ತುಂಬ ಚೆನ್ನಾಗಿದೆ. ಸೊ ಹಂಗಾಗಿ ತೆಗೆದುಕೊಂಡೆ. ಇನ್ನೂ ಒಂದು ವಿಷಯ ಏನಪ್ಪ ಅಂದರೆ, ಈ ಥರ ಸೀರೆಗಳು ಯಾರಿಗಾದ್ರೂ ಬೇಕಿದ್ದರೆ ನೀವು ಕಮೆಂಟ್ ಮಾಡ್ಬೋದು. ಶ್ರುತಿ ಅನ್ನೋರ ಹತ್ರ ನಾನು ಈ ಥರ ಸೀರೆಗಳನ್ನ ತುಂಬ ಚೆನ್ನಾಗಿ ಸೇಲ್ ಮಾಡ್ತಾರೆ. ಅವ್ರು ನನ್ನ ಫ್ರೆಂಡ್ ಕೂಡ. ಹಾಗೆ ತುಂಬ ಕಡಿಮೆ ಬೆಲೆಗೆ 1200-300ಗೆಲ್ಲ ನಿಮಗೆ ಒಳ್ಳೆ ಕ್ವಾಲಿಟಿಯ ಸೀರೆಗಳು. ಲಾಸ್ಟ್ ಟೈಮೆಲ್ಲ ವರಮಹಾಲಕ್ಷ್ಮಿ ಟೈಮಲ್ಲಿ ತೋರಿಸಿದ್ದೆ. ರಿಟರ್ನ್ ಗಿಫ್ಟ್ಗಳು ಕೂಡ ಅವ್ರ ಹತ್ರ ತುಂಬ ಅವೈಲೇಬಲ್ ಇದೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು. ಇದು ಕಾಟನ್ ಮಿಕ್ಸ್ ಬರುತ್ತೆ. ಕಸೂತಿ ಅಂದರೆ ಟ್ರೆಡಿಷನಲ್ ವರ್ಕ್ಗಳನ್ನ ಮನೆಯಲ್ಲೇ ಮಾಡಿರುವಂತಹ ಕಸೂತಿ ಕೆಲಸ ಮಾಡಿರುವಂತಹ ಸೀರೆಗಳು ಇವು ತುಂಬ ಚೆನ್ನಾಗಿದ್ದಾವೆ.
ಎಲ್ಲ ಪ್ಯಾಟ್ರನ್ನಲ್ಲೂ ಕೂಡ ಎಲ್ಲ ಪ್ಯಾಟ್ರನ್ನಲ್ಲೂ ಕೂಡ ತುಂಬ ಚೆನ್ನಾಗಿರುವಂತಹ ಸೀರೆಗಳು ಅವ್ರ ಹತ್ರ ಸಿಗುತ್ತೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಬೇಕಿದ್ದರೆ ನೀವು ಕಮೆಂಟ್ ಮಾಡ್ಬೋದು. ಆ ನಂಬರ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಒಳ್ಳೊಳ್ಳೆ ಕ್ವಾಲಿಟಿಯ ಸೀರೆಗಳು ಅವ್ರ ಹತ್ರ ಸಿಗುತ್ತೆ. ನೋಡಿ ತೊಗೋಬೇಕು ಅನ್ನೋರು ತೊಗೊಳ್ಳಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್